ಖಾರದ ಕಡುಬು ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಅದ್ರಲ್ಲೂ ಈ ರೀತಿ ಬಾಳೆ ಎಲೆಯಲ್ಲಿ ಸ್ಟೀಮ್ ಮಾಡಿರುವಂತ ಖಾರದ ಕಡುಬು ಇನ್ನೂ ರುಚಿಯಾಗಿರುತ್ತೆ. ಇದನ್ನ ಮಾಡೋ ವಿಧಾನ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲಲ್ಲಿ ಕಡಲೆಬೇಳೆ, ಚಕ್ಕೆ, ಲವಂಗ ಹಾಗೂ ಖಾರಕ್ಕೆ ತಕ್ಕಷ್ಟು ಮೆಣಸಿನಕಾಯಿನ ಹಾಕಿ, ನೀರ್ ಹಾಕಿ ಒಂದು 5-6 ಅವರ್ ನೆನೆಸ್ಕೊಳ್ಳಿ. ನಂತರ ಅದನ್ನ ಮಿಕ್ಸಿಗೆ ಹಾಕಿ ಈ ರೀತಿ ತರಿತರಿಯಾಗಿ ರುಬ್ಕೊಳ್ಳಿ. ನಂತರ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಣ್ಣ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿ, ಕೊತ್ತಂಬರಿ, ಪುದೀನ ಹಾಗೂ ಉಪ್ಪನ್ನ ಆಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಅಕ್ಕಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಕೆ ಸ್ಟವ್ ಮೇಲೆ ಒಂದ್ ಪಾತ್ರೆ ಇಟ್ಟು 2 ಕಪ್ ನೀರು, ಅದು ಕುದಿ ಬಂದ್ಮೇಲೆ 2 ಕಪ್ ಅಕ್ಕಿ ಹಿಟ್ಟು, ಸ್ವಲ್ಪ ಉಪ್ಪನ್ನ ಹಾಕೊಂಡು ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿ 1 ಲಿಡ್ ಕ್ಲೋಸ್ ಮಾಡಿ ಸ್ಟೀಮ್ ಆಗೋದಕ್ಕೆ ಬಿಡಿ. ಅಕ್ಕಿ ಹಿಟ್ಟು ಈ ರೀತಿ ಕೈಗೆ ಅಂಟದೇ ಇರೋ ರೀತಿ ಚೆನ್ನಾಗಿ ಬೆಂದಿದ ನಂತರ ಈ ರೀತಿ ಕಟ್ ಮಾಡ್ಕೊಂಡಿರುವಂತ ಬಾಳೆ ಎಲೆ ಮೇಲೆ ಅಕ್ಕಿ ಹಿಟ್ಟನ್ನ ಈ ರೀತಿ ಪ್ರೆಸ್ ಮಾಡ್ಕೊಂಡು ಖಾರದ ಹೂರ್ಣನ ಈ ರೀತಿ ಇಟ್ಟು ನೀಟಾಗಿ ಪ್ರೆಸ್ ಮಾಡಿ ಬಾಳೆ ಎಲೆನ ಫೋಲ್ಡ್ ಮಾಡಿ ಅದು ಓಪನ್ ಆಗದೆ ಇರೋ ರೀತಿ ಈ ರೀತಿ ಒಂದು ಟೂತ್ ಪಿಕ್ ಅಥವಾ ಒಂದು ಕಡ್ಡಿನ ಯೂಸ್ ಮಾಡಿ ಸೀಲ್ ಮಾಡಿದ್ಮೇಲೆ ಒಂದು ಇಡ್ಲಿ ಪಾತ್ರೆ ಅಥವಾ ಸ್ಟೀಮರ್ ಅಲ್ಲಿ ಎಲ್ಲಾನು ನೀಟಾಗಿ ಪ್ಲೇಸ್ ಮಾಡಿ ಒಂದು 15 ನಿಮಿಷ ಸ್ಟೀಮ್ ಆಗೋದಕ್ಕೆ ಬಿಟ್ರೆ ತುಂಬಾನೇ ಟೇಸ್ಟಿ ಆಗಿರುವಂತಹ ಖಾರದ ಕಡುಬು ರೆಡಿ ಆಗುತ್ತೆ. ಇದು ಕಾಯಿ ಚಟ್ನಿ ಜೊತೆ ತಿನ್ನೋದಕ್ಕೆ ತುಂಬಾನೇ ರುಚಿಯಾಗಿರುತ್ತೆ. ಈ ಲೈಟ್ ಫ್ಲೇವರ್ಫುಲ್ ಅಂಡ್ ಟೇಸ್ಟಿ ರೆಸಿಪಿನ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ.